ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ಸಂಡೇ ಈವ್ನಿಂಗು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬಂದು ಕಷ್ಟಪಟ್ಟು ಅಂದರೆ ಮಸಾಲ ಇಡ್ಲಿ ಮಾಡಿದ್ದೆ. ಎಂದು ಮಾಡಿದ್ರಳು ಫಸ್ಟ್ ಟೈಮ್ ಮಾಡಿದ್ದೆ. ನನಗೆ ಗೊತ್ತಿರಲಿಲ್ಲ ನಾಳೆ ಗ್ಯಾಸ್ ಖಾಲಿ ಆಗುತ್ತೆ ಅಂತೇಳಿ. ಉದ್ದಿನಬೇಳೆ ನೆನಕಿ ಇಟ್ಟಿದ್ದೆ ಅಲ್ವಾ, ಅದನ್ನು ರುಬ್ಬಿಟ್ಟು ಮಸಾಲ ಇಡ್ಲಿ ಮಾಡೋಣ ಅಂತೇಳಿ ಕರೆಂಟಿನ ಸ್ಟವಲ್ಲೇ ಮಾಡೋದಕ್ಕೆ ಹೋದೆ. ಅದು ಅಷ್ಟಾಗಿ ಸರಿಯಾಗಿ ಬರಲಿಲ್ಲ. ಹಾಗೆ ಇನ್ನೂ ಒಂದು ಉದ್ದಿನ ವಡೆ ಮಾಡಬೇಕು ಅಂತ ಪ್ರೀ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೆ. ಅದು ಕೂಡ ಕೆಟ್ಟೋಯ್ತು. ಹಿಂಗೆ ಎಡವಟ್ಟು ಮೇಲೆ ಎಡವಟ್ಟು ಆಗೋಯ್ತು. ಇದ್ದಿದ್ರಲ್ಲೇ ಹೆಂಗೋ ಮ್ಯಾನೇಜ್ ಮಾಡಿದೆ. ಅಡುಗೆ ಈ ಥರ ಕೆಟ್ಟೋಗುತ್ತೆ ಅನ್ನೋಂಗಿದೆ. ನಾನು ಬೆಳಿಗ್ಗೆ ಹೋಗ್ಬಿಟ್ಟು ಒಂದು 2 ಪ್ಲೇಟ್ ಪಲಾವ್ ತೊಗೊಂಡು ಬರ್ತಾಯಿದ್ದೆ. ಗ್ಯಾಸ್ ಇದ್ದಾಗೆಲ್ಲನೂ ಸುಮ್ಮನೆ ಪಲಾವ್ ತೊಗೊಂಡ್ಬಂದೆ. ಬಟ್ ಆದರೆ ಇವಾಗ ಕರೆಂಟಿನ ಸ್ಟೌವಲ್ಲಿ ಮಾಡೋವಂಥ ಪರಿಸ್ಥಿತಿಲಿ ನಾನು ಹೇಳ್ಬೇಕು ಅಂದರೆ ನಾನು ಇದು ಮಾಡಬೇಕಾಗಿತ್ತು, ತರಬೇಕಾಗಿತ್ತು. ನನಗೆ ಐಡಿಯಾನೇ ಬರಲಿಲ್ಲ. ನನಗೆ ಐಡಿಯಾನೇ ಬರಲಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಮ್ಮ ಕೂಕು ನೋಡಿ ಫ್ರೆಂಡ್ಸ್, ಕಾಕಾ ಏನು ಕೂಕುವರಿ ಗಾಯ್ಸ್, ಕುಕ್ಕುವರಿ ಮೇಕಪ್ ಮಾಡ್ಕೊತಾ ಇದೆ ಫ್ರೆಂಡ್ಸ್. ಹೌದು, ಎಲ್ಲಿಗೆ ಹೊರಟಿದೆ ಕುಕ್ಕುವರಿ? ಅಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟಿದೆ. ಓ ಮೈ ಗುಡ್ನೆಸ್, ವಾಟ್ ಕಲರ್ ಹೇಗಿದೆ ಗೈಸ್ ನನ್ನ ಡ್ರೆಸ್? ಸೂಪರ್, ಎಲ್ಲ ಸರಿ. ಇದು ನಂದು ಆಗ್ತಾಳೆ ಫ್ರೆಂಡ್ಸ್. ನಂಗೆ ಬಹಳ ಬೇಜಾರು ಮಾಡಿಸ್ತಾಳೆ ಫ್ರೆಂಡ್ಸ್. ಇದು ಯಾಕೆ ಫ್ರೆಂಡ್ಸ್ ಇಷ್ಟು ಕಷ್ಟಪಟ್ಟನು ಕೂಡ ಅಲ್ಲಿ ಸ್ವಲ್ಪ ಬೆಳಗ್ಗೆ ಬರುತ್ತೆ ಫ್ರೆಂಡ್ಸ್. ಅದು ಸ್ಕ್ರೀನ್ ದೊಡ್ಡದಿಲ್ಲ. ಹಂಗಾಗ್ಬಿಟ್ಟು ಅದನ್ನೊಂದು ಹಾಕ್ಬಿಟ್ಟು ನಂಗೆ ತುಂಬ ಇರಿಟೇಟ್ ಮಾಡ್ತಾಳೆ. ನಾನು ಏನು ಮಾಡಲಿಲ್ಲ ಅಂದರೆ ಕಲರ್ ಬಟ್ಟೆ ಹಾಕ್ಬಿಡ್ತಾಳೆ. ಅದಕ್ಕೆ ಎಷ್ಟು ವಾಸಿ ಅಲ್ಲ ಇದು, ಅದಕ್ಕಿಂತ ಇದು ಎಷ್ಟೋ ವಾಸಿ ಅಂತೇಳಿ ಸುಮ್ಮನೆ ಆಗ್ತೀನಿ. ಇವಾಗ ವ್ಲಾಗಲ್ಲಿ ನೋಡುವಾಗ ಕಾಣ್ತು, ಅದೊಂಚೂರೆಲ್ಲ ಮರಲ್ಲಿ ಕಾಣ್ತಾ ಇದೆ ರೆಡ್ಡಿಶಲ್ಲಿ. ಹಿಂಗೆ ಮಾಡ್ತಾಳೆ ನೋಡಿ ಫ್ರೆಂಡ್ಸ್ ಇವಳು. ಕುಕ್ಕುಬರಿ ಅದು ಏನಕ್ಕೆ ಹಾಕ್ಬೇಕು ಅದನ್ನ ತೆಗಿ ಮರಿ. ಆಯ್ತು, ಅದು ಆಯ್ತು. ದೊಡ್ಡ ಸ್ಕ್ರೀನ್ ಸಿಗಲಿಲ್ಲ ಫ್ರೆಂಡ್ಸ್, ಇಷ್ಟೇ ಸಿಕ್ಕಿದ್ದು. ಅದು ಹೆಂಗೆ ನಾವು ಮಾಡಬೇಕೋ ಗೊತ್ತಿಲ್ಲ. ಹುಡುಗಿ ಫುಲ್ಲು ಕತ್ಲಿರ್ಬೇಕು ಮಲ್ಕೊಡುವಾಗ. ಮಧ್ಯಾಹ್ನ ರೆಸ್ಟ್ ಮಾಡಿದ್ರೆ ಅಥವಾ ಮೊಬೈಲ್ ನೋಡುವಾಗ ಅವಳು ಅದಕ್ಕೋಸ್ಕರ ಈ ಥರ ಒಂದು ಡೆಕೋರೇಟ್ ಮಾಡ್ಕೊತಾಳೆ. ಹಂಗೆ ಇದಕ್ಕೆ ಮಾತ್ರ 2 ಅವರ್ ಮಾಡ್ಕೊಂಡಿದ್ದೀನಿ ನಾನು. ಕೋಕವರಿ ಏನಪ್ಪ ಮಾಡತ್ತೇಲೆ 2 ಅವರ್ ಮಲ್ಕೊಂಡಿದ್ದಾಳೆ ಅಂತ. ಅದು ನಂಗೆ ಇದ್ದಿದ್ದಕ್ಕೆ ಇಲ್ಲಾಂದ್ರೆ ಕಣ್ಣಿಗೆ ಬೆಳಕು ಬಿದ್ದು ನಿದ್ದೆನೇ ಬರಲ್ಲ ಗೈಸ್. ಅದಕ್ಕೆ ಅವಳು ಮಧ್ಯಾಹ್ನ ಮಲ್ಕೊಂತಾರಲ್ಲ. ಕರೆಕ್ಟ್ ಇವತ್ತು ಮಲ್ಕೊಂಡ್ಲು 2-2.5 ಗಂಟೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಫ್ರೆಂಡ್ಸ್. ನಾನು ಅನ್ಕೊಂಡೆ ಇವಳು ಮಧ್ಯಾಹ್ನ ಮಲ್ಕೊಂತಾ ಇರ್ಲಿಲ್ವಲ್ಲ, ಏನಪ್ಪ ಹಿಂಗೆ ಮಲ್ಕೊಂಡ್ಬಿಟ್ಟಾಳೆ ಅಂದರೆ 2-2.5 ಗಂಟೆ ಮಲ್ಕೊಂಡಿದ್ದಾಳೆ. ಓ ಈ ಥರ ಎಲ್ಲ ಬ್ಲ್ಯಾಕ್ ಮಾಡ್ಕೊಂಬಿಟ್ಟು ಅವಳು ಕಣ್ಣಿಗೆ ಕುಕ್ಕಲ್ವಲ್ಲ, ಒಂದು ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡಿದ್ದಾಳೆ. ಮಾಡಲಿ ಕಲರ್ ವಿಚ್ ಕಲರ್? ದಿಸ್ ಈಸ್ ಯೆಲ್ಲೋ, ದಿಸ್ ಪಿಂಕ್. ದಿಸ್ ಈಸ್ ಯೆಲ್ಲೋ. ಸೂಪರ್ ಕಾಂಬಿನೇಷನ್ ಅಲ್ವಾ ಫ್ರೆಂಡ್ಸ್? ಚೆನ್ನಾಗಿದೆ ಕಲರ್, ಅಷ್ಟೇ ಕಲರ್. ಇಲ್ಲಿ ನಾವು ರಿಯಲ್ ಆಗಿ ನೋಡೋದಕ್ಕಿಂತ ಫ್ರೆಂಡ್ಸ್, ಇದು ಏನಂದ್ರೆ ಇವಳು ಹಾಕಿರೋವಂಥ ಒಂದು ಕ್ಲಾತ್ ಏನಿದೆ ಅಲ್ವಾ, ಇದು ರಿಯಲ್ ಆಗಿ ನೋಡೋದಕ್ಕಿಂತನೂ ಮೊಬೈಲಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ರಿಯಲ್ ಆಗಿ ನನಗೆ ಅಷ್ಟು ಲೈಕ್ ಆಗಲಿಲ್ಲ. ಈ ಒಂದು ಮೊಬೈಲಲ್ಲಿ ಚೆನ್ನಾಗಿ ಕಾಣ್ತಾ ಇರೋಂಥದ್ದು. ಹೌದಾ, ಚೆನ್ನಾಗಿ ಸಾಕಾಗಿದೆ ಫ್ರೆಂಡ್ಸ್. ಬೆಳಿಗ್ಗೆ ಅಂತೂ ಏನೆಲ್ಲ ಕಷ್ಟಪಟ್ಟು ತಿಂಡಿ ಮಾಡಿದೆ ಗೊತ್ತಾ? ಏನು ಕಷ್ಟಪಟ್ಟು ಮಾಡಿ ಹೊಟ್ಟೆ ತುಂಬಿಸ್ಕೊಂಡ್ವಿ ಬೆಳಿಗ್ಗೆ. ಮಧ್ಯಾಹ್ನ ಅಂತೂ ಇನ್ನೇನಿಲ್ಲ, ಸಾಯಂಕಾಲ ಹೋಗ್ಬಿಟ್ಟು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಬಂದು ಇಬ್ರಿಗೂ 2 ಬನ್ನು ಅಂತೇಳಿ ತೊಗೊಂಡು ಬಂದೆ. ರೌಂಡನ್ ಬನ್ನು, ಅವು ಏನಂತ ಹೇಳ್ತಾರೆ ಗೊತ್ತಾ? ಪಾವ್ ಬಜ್ಜಿ ಬನ್ನು ಅಂತ ಹೇಳ್ತಾರೆ. ಪಾವ್ ಬಜ್ಜಿ ಬನ್ನು ಅಂತ ಏನು ಹೇಳ್ತಾರೆ, ಆ ಥರದ್ದು ಬಂದು ತೊಗೊಂಬಂದು ಹಾಲು ಕಾಯಿಸಿ ಆಶುಗೆ ದೊಡ್ಡ ಲೋಟದಲ್ಲಿ ಕೊಟ್ಟು ನಾನು ಕುಡಿದು 1-1.5 ತಿಂದ್ವಿ. ಇನ್ನು ಸ್ವಲ್ಪ ಹಾಲು, ಇನ್ನು ಸ್ವಲ್ಪ ಬ್ರೆಡ್ಡು ಮಿಕ್ಕಿದೆ ಬೆಳಿಗ್ಗೆಗೆ. ಅದು ಆಗುತ್ತೆ. ಬೇಗ ಹೋಗ್ಬಿಟ್ಟು ಹೊರಗಡೆ ಹೋಗಿ ನಾಳೆ ಬೆಳಿಗ್ಗೆ 7-8 ಗಂಟೆ ಒಳಗೆ ಬಿಸಿ ಚೆನ್ನಾಗಿರೋದು ಸಿಗುತ್ತೆ. ತೊಗೊಂಡು ಬಂದುಬಿಡ್ತೀನಿ ತಿಂಡಿನ. ಹೆಂಗೂ ಇವತ್ತು ಶುಕ್ರವಾರ ತೊಗೊಂಬಂದಿಲ್ಲ, ಶನಿವಾರನೂ ತಂದಿಲ್ಲ ತಿಂಡಿ. ಇವತ್ತಿಗಾಗುತ್ತೆ ಅಂದರೆ ಸೋಮವಾರಕ್ಕೆ ಆಗುತ್ತೆ. ಸೋಮವಾರ ತೊಗೊಂಡಿರ್ತೀನಿ. ನೋಡೋಣ, ನಾಳೆ ನಾಳದೊಳಗೆ ಗ್ಯಾಸ್ ಬರುತ್ತೆ ಅಂತ ಹೇಳಿದ್ದಾರೆ. ಬಂದಾಗ ಇದು ಮಾಡಬೇಕು, ಏನು ಫಿಟ್ ಮಾಡಿ ನೀಟಾಗಿ ಅಡುಗೆ ಮಾಡೋ ಅಂಥದ್ದು. ಕುಕ್ಕು ನೋಡಿ ಫ್ರೆಂಡ್ಸ್, ನಗ್ತೈತೆ. ಕುಕ್ಕುವರಿ ಏನು ಊಟ ಮಾಡಿದೆ ಬೆಳಿಗ್ಗೆ? ನಾನು ಇಡ್ಲಿ ಚೆನ್ನಾಯ್ತಾ? ಮಸಾಲ ಇಡ್ಲಿ ಚಟ್ನಿ ಹೋದ್ರೆ ಎಷ್ಟು ಆಯಿತು ಅಲ್ಲ? ಚಟ್ನಿ ಸಕ್ಕತ್ತಾಯಿತು, ಖಾರವಾಗಿತ್ತು, ಚೆನ್ನಾಗಿತ್ತು. ಇದ್ರ ಜೊತೆ ಉದ್ದಿನ ವಡೆ ಮಾಡೋಣ ಅಂತೇಳಿ ಕರೆಂಟಿ ಸ್ಟವ್ನಾಗ ನಾನಂತೂ ಪಜಿತಿ ಪಟ್ಟೆ ಅಂದರೆ ಯಪ್ಪ. ಅದನ್ನು ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಒಂದು 2 ಪ್ಯಾನಲ್ಲಿ ಹಾಕ್ಬಿಟ್ಟು ಬದಲಾಯಿಸ್ತಾ ಇದ್ದೀನಿ. ಅದು ಕರೆಂಟಿನ ಸ್ಟವ್ ಅಷ್ಟು ಸರಿ ಇಲ್ಲ. ಅದೊಂದು ಟೀ ಕಾಫಿ ಮಾಡ್ಕೋಬೋದು ಅಷ್ಟೇ. ಯಾಕಂದರೆ ಅದು ರೆಡಿ ಮಾಡಿಸ್ಬೇಕು ಫ್ರೆಂಡ್ಸ್. ಒಂದು
₹500 ಖರ್ಚಾಗುತ್ತೆ ಅಷ್ಟೇ. ನಾನು ಹೋಗಿಲ್ಲ ಆ ಕಡೆಗೆ. ಮಾಡಿಸ್ಬೋದು, ಇನ್ನೇನೋ ಇಷ್ಟರಲ್ಲೇ ಸಿಕ್ಬಿಡುತ್ತೆ ಸಿಲಿಂಡ್ರು, ಏನಕ್ಕೆ ಸುಮ್ಮನೆ ಅದೆಲ್ಲ ಅಂಥೇಳಿ ಕಾಫಿ ಟೀಗೆ ಅವಲಕ್ಕಿ ತಿಂಡಿ ಉಪ್ಪಿಟ್ಟು ಮಾಡ್ಕೋಬೋದು. ಅನ್ನ ಮಾಡೋಕ್ಕಾಗಲ್ಲ, ಅನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅನ್ನ ಮಾಡ್ತೀವಿ ಅಂತ ಹೋಗ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ, ಈ ಥರದ್ದೆಲ್ಲ ಏನೇನೋ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅನ್ನ ಮಾಡೋದು ಸ್ವಲ್ಪ ಕಷ್ಟ. ಅದಕ್ಕೆ ಇವತ್ತು ಹಾಲು ಬ್ರೆಡ್ಡು ತಿಂದ್ಬಿಟ್ಟಿದ್ದೀವಿ, ಕುಡಿದ್ಬಿಟ್ಟಿದ್ದೀವಿ ಅಷ್ಟೇ. ಅಷ್ಟು ಮಾಡ್ಕೋಬೋದು ಅಷ್ಟೇ. ಹಂಗಾಗಿ ನಾನು ರೆಡಿ ಮಾಡಿಸ್ತಾ ಇಲ್ಲ, ಮಾಡಿಸ್ಬೇಕು. ಮಾಡಿಸಿ ಒಂದು ಸ್ಟೀಲ್ ಕುಕ್ಕರ್ ಚಿಕ್ಕ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅನ್ನ ಎಲ್ಲ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಎಮರ್ಜೆನ್ಸಿಗೆ ನಾವು ಕೂಡ ಆರಾಮ್ಸೆ ಬರಲಿ ಗ್ಯಾಸು, ನಾವೇ ಟೆನ್ಷನ್ ತಗೋದಿಲ್ಲ. ಕುಕ್ಕರ್ಗೆ ಹಾಕಿಬಿಟ್ಬಿಟ್ಟು ತಿಕ್ಲಿರುತ್ತೆ. ಬೇಡ ತಿಕ್ಲೆಲ್ಲ ಹಿಡಿಯೋದು ಬೇಡ, ಓಕೆನಾ? ಕುಕ್ಕರ್ಗೆ ಹಾಕಿಟ್ಬಿಟ್ರೆ ಅನ್ನ ಚೆನ್ನಾಗಿ ಅಳ್ಕೊಂಡ್ಬಿಡುತ್ತೆ. ಸಾರಿದೆ, ಅದಕ್ಕೆ ಅನ್ನ ಮಾಡ್ಕೊಳ್ಳೋದು ಹಿಂಗೆ ಪದ್ಧತಿ. ಏನು ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್. ಹೇಗಿದೆ ಫ್ರೆಂಡ್ಸ್ ನನ್ನ ಒಂದು ಟಾಪ್ ಹೇಗಿದೆ? ಇದು ಯಾವುದು ಹೊಸದಲ್ಲ ಫ್ರೆಂಡ್ಸ್, ಇದು ಅಂಗಡಿಯಿಂದ ತಂದಿರೋದು, ಮೀಶೋಯಿಂದ ತಂದಿದ್ದೆಲ್ಲ. ಹಾಗಾಗಿ ಇದರಲ್ಲಿ ಲಿಂಕ್ ಕೊಡೋದಿಲ್ಲ, ಅಂಗಡಿಯಿಂದ ತೊಗೊಂಡು ಬಂದಿದ್ದಂಥದ್ದು ಇದೇ ಊರಲ್ಲಿ. ತುಂಬ ಚೆನ್ನಾಗಿದೆ. ಅಂದರೆ ನಾನು 2021ರಲ್ಲಿ ತೊಗೊಂಡಿದ್ದಂಥದ್ದು, ಹಾಗೆ ಎಲ್ಲ ಸ್ಟೋರ್ ಮಾಡಿಟ್ಟಿದ್ದೆ. ಇವಾಗ ಹಂಗೆ ಹಾಕ್ಕೊತೀನಿ, ತುಂಬ ದಿನ ಆಯ್ತಲ್ಲ, ಸುಮ್ಮನೆ ಮೂಲೆಗೆ ಇಟ್ಟು ಕೂಡ ಅವೇನಾಗುತ್ತೆ ಒಂಥರ ಆಗ್ಬಿಡ್ತವೆ ಬಟ್ಟೆಗಳು ಕೂಡ. ಅವ್ನು ಆಗಾಗ ತೆಗಿತಾ ಇರಬೇಕು, ಗಾಳಿಗೆ ಹಾಕ್ತಾ ಇರಬೇಕು, ಇಲ್ಲ ವೇರ್ ಮಾಡಬೇಕು. ಸುಮ್ಮನೆ ತೊಗೊಂಬಿಟ್ಟು ವರ್ಷಗಟ್ಟಲೆ ಇಟ್ಬಿಟ್ರೆ ಏನಾಗುತ್ತೆ, ಒಂದು ಸ್ವಲ್ಪ ಏನಾದರೂ ಫಾಲ್ಟ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ವೇರ್ ಮಾಡ್ತಾಯಿದ್ದೀನಿ, ಓಕೆನಾ? ಓಕೆ ಫ್ರೆಂಡ್ಸ್, ಬೆಳಿಗ್ಗೆ ನಾನು ತಿಂಡಿ ಮಾಡಿದೆ ಅಲ್ವಾ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನು ಮಾಡಿದೆ ಅಂತ ಕೈಲಾದ ಮಟ್ಟಿಗೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮಸಾಲ ಇಡ್ಲಿ ರವೆ ಮಸಾಲ ರವೆಯಿಂದ ಹೇಗೆ ಇಡ್ಲಿ ಮಾಡಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತಕ್ಕ ಮಟ್ಟಿಗೆ ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್, ಜಾಸ್ತಿ ಏನು ತೊಗೊಂಡಿಲ್ಲ, ಡೀಟೇಲಾಗೂ ತೊಗೊಂಡಿಲ್ಲ. ಯಾಕಂದರೆ ಅದು ನನಗೆ ಅಷ್ಟು ಪರ್ಫೆಕ್ಟಾಗಿ ನನಗೂ ಕೂಡ ಬಂದಿಲ್ಲ. ಹಾಗಾಗಿ ಚಿಕ್ಕ ಪುಟ್ಟ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಅದನ್ನು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್, ಓಕೆನಾ? ಬಾಯ್, ಟೇಕ್ ಕೇರ್, ಮತ್ತೆ ಸಿಗ್ತೀನಿ. ಬಾಯ್. ಸಂಕ್ರಾಂತಿ ಹಬ್ಬದ ದಿನ ನಾನು ಸ್ಟವ್ ಮೇಲೆ ಒಂದು ರಂಗೋಲೆ ಬಿಟ್ಟಿದ್ದೆ ಅಲ್ವಾ, ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ಅದು ಯಾವ ಹಿಟ್ಟಿಂದ ಅಂತೇಳಿ. ಏನು ಅಂತಂದರೆ, ಇದು ಮೈದಾ ಹಿಟ್ಟಿಂದ ಆಗಿದ್ದರೆ ಅಥವಾ ರಂಗೋಲೆ ಹಿಟ್ಟಿಂದ ಆಗಿದ್ದರೆ ಈ ಥರ ನೀರು ಹಾಕಿದ ತಕ್ಷಣ ಆ ಒಂದು ಪೌಡರ್ ಮೇಲೆ ಈ ಥರ ಉಕ್ಕು ಟೈಪ್ ಬರೋದಿಲ್ಲ ನೋಡಿ, ಅಬ್ಸರ್ವ್ ಮಾಡಿ. ಅಲ್ಲಿ ಉಕ್ಕು ಥರ ಬರ್ತಾ ಇದೆ ಅಂದರೆ ಇದು ಮೈದಾ ಹಿಟ್ಟು ಅಲ್ಲ, ಅಕ್ಕಿ ಹಿಟ್ಟು ಅಲ್ಲ, ಬೇರೆ ನೀವು ಗೆಸ್ ಮಾಡ್ರಂತ ಬೇರೆ ಯಾವ ಒಂದು ಹಿಟ್ಟೂ ಅಲ್ಲ. ಇದು ಯಾವ ಹಿಟ್ಟು ಅಂತಂದರೆ ಬೇಕಿಂಗ್ ಸೋಡಾ. ಇದು ಬೇಕಿಂಗ್ ಸೋಡಾ ಆಗಿರೋದಕ್ಕೆ ನೀವು ನೋಡ್ತಾ ಇರ್ಬೋದು, ನೀರು ಹಾಕಿದ ತಕ್ಷಣ ಅದು ಬೊಬ್ಬಲ್ಸ್ ಎಲ್ಲ ಬರ್ತಾ ಇದೆ. ಮೈದಾ ಹಿಟ್ಟಿನ ಮೇಲೆ ನೀರು ಹಾಕಿದ್ರೆ ಈ ಥರ ಬೊಬ್ಬಲ್ಸ್ ಬರೋದಿಲ್ಲ, ಅಕ್ಕಿ ಹಿಟ್ಟಿನ ಮೇಲೆ ಈ ಥರ ನೀರು ಹಾಕಿದ್ರೆ ಬೊಬ್ಬಲ್ಸ್ ಬರೋದಿಲ್ಲ. ಈ ಬೇಕಿಂಗ್ ಸೋಡಾ ಏನೋ ಪೌಡ್ರ್ ಆ ಥರ ಇರುತ್ತಲ್ವಾ, ಆ ಥರ ಒಂದು ಪೌಡ್ರ್ ಮೇಲೆ ನೀರು ಬಿದ್ದ ತಕ್ಷಣ ಬೊಬ್ಬಲ್ಸ್ ಬರುತ್ತೆ. ಬೇಕಿಂಗ್ ಸೋಡಾ ಅದು ಸುಮಾರು 1 ರಿಂದ 2-3 ವರ್ಷದ ಹತ್ತತ್ರ ಆಗ್ತಾ ಇತ್ತು, ಅಂದರೆ 2-2.5 ಹತ್ತತ್ರ ಆಗ್ತಾ ಇತ್ತು. ಹಾಗಾಗಿ ಇದನ್ನು ನಾನು ಆಚೆಗೆ ಎಸಿಬೇಕಾಗಿತ್ತು. ಅದನ್ನ ಏನು ಮಾಡಿದೆ, ಈ ಒಂದು ರಂಗೋಲೆಗೆ ನಾನು ಯೂಸ್ ಮಾಡಿಕೊಂಡೆ. ಹಬ್ಬಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ. ಅಕ್ಕಿ ಹಿಟ್ಟಿರಲಿಲ್ಲ, ಅಕ್ಕಿ ಹಿಟ್ಟಿತ್ತು ಅಂದರೆ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೊತಿದ್ದೆ. ನನಗೆ ಹೇಳಬೇಕು ಅಂದರೆ ಮೈದಾ ಹಿಟ್ಟಿತ್ತು ಮನೇಲಿ, ಅದರ ಐಡಿಯಾನೇ ಬರಲ್ಲ. ಇನ್ನೊಂದು ಮೈದಾ ಹಿಟ್ಟಲ್ಲಿ ಇಷ್ಟು ನೀಟಾಗಿ ರಂಗೋಲೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ತುಂಬ ಅದು ಕಚ್ಕೊಳ್ಳುತ್ತೆ, ಅಲ್ಲಲ್ಲೇ ಗ್ಯಾಪ್ ಕೊಡುತ್ತೆ, ರಂಗೋಲೆ ಎಲ್ಲ ಬಿಡೋದಕ್ಕೆ ಬರೋದಿಲ್ಲ. ಹಂಗಾಗಿ ನಾನು ಈ ರಂಗೋಲೆ ಇಷ್ಟು ಪರ್ಫೆಕ್ಟಾಗಿ ಸುಮಾರು ಪರ್ಫೆಕ್ಟಾಗಿ ಬಂದು, ಅಕ್ಕಿ ಹಿಟ್ಟು ಇನ್ನೂ ಪರ್ಫೆಕ್ಟಾಗಿ ಬರ್ತಿತ್ತು, ಅಕ್ಕಿ ಹಿಟ್ಟಿರಲಿಲ್ಲ, ಹಾಕಿಸ್ಬೇಕು ಇವಾಗ ಅಕ್ಕಿ ಹಿಟ್ಟು. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು ಮರದಲ್ಲಿ ಮಂಡಕ್ಕಿನ ನಾನು ನೀಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಪ್ಯಾಕ್ ಬರುತ್ತೆ, ಒಂದು 40-45 ರೂಪಾಯಿ ಇದ್ದೇನೋ ಒಂದು ಪ್ಯಾಕ್ ಬರುತ್ತೆ. ಅದರಲ್ಲಿ ಒಂದು 5 ಲೀಟ್ರ್ ಏನೋ ಮಂಡಕ್ಕಿ ಇರುತ್ತೆ. ಅದನ್ನು ಸ್ವಲ್ಪ ನೀಟ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂತಂದರೆ ಇಲ್ಲಿ ಮಂಡಕ್ಕಿ ಒಗ್ಗರಣೆ ಹಾಕೋಣ ಅಂತೇಳಿ, ಮಂಡಕ್ಕಿ ಉಸ್ಲಿ ಅಂತ ಏನು ಹೇಳ್ತಾರಲ್ವ, ಈ ಒಂದು ತಿಂಡಿನ ಮಾಡೋಣ ಅಂತೇಳಿ ನಾನು ಅದನ್ನೆಲ್ಲ ಸಾಣಿ ಮಾಡ್ಕೊಂಡು, ಅಂದರೆ ನೀಟ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಎತ್ತಿ ಇಟ್ಕೊಂಡಿದ್ದೀನಿ ಸೈಡಿಗೆ. ಈ ಕಡೆಗೆ ನಾನು ಸ್ಟವ್ ಹಚ್ಚಿ ನಾವು ಪ್ಯಾನ್ ಇಟ್ಟಿದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಬೇಕು ನೋಡಿ, ಕಡಲೆ ಬೀಜ, ಕಡಲೆಬೇಳೆ, ಹಸಿರುಗಾಯಿ, ಹಾಗೆ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಈ ಕಡೆಗೆ ನಾನು ಒಂದು ಟೊಮೊಟೊ ಹೆಚ್ಕೊಂಡಿದ್ದೆ, ಅಂದರೆ ಸಣ್ಣ ಒಂದು ಟೊಮೊಟೊ, ಸುಮಾರಿಗೆ ಪರವಾಗಿಲ್ಲ, ಒಂದು ಸ್ವಲ್ಪ ನಿಂಬೆಹಣ್ಣೆ ಗಾತ್ರಗಿಂತ ಸ್ವಲ್ಪ ದೊಡ್ಡದಾಗಿದ್ದಂಥದ್ದು. ಇದಕ್ಕೆ ಟೊಮೊಟೊ ಹಾಕಿದ್ರೇ ತುಂಬ ಚೆನ್ನಾಗಿರೋಂಥದ್ದು. ನಿಂಬೆ ಹುಳಿ ಹಾಕಿದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಟೇಸ್ಟು. ಹಾಗಾಗಿ ಒಂದು ಟೊಮೊಟೊ ತೊಗೊಂಡಿದ್ದೆ, ನಿಂಬೆಹಣ್ಣಿನ ಗಾತ್ರದಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋಂಥದ್ದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಈ ಕಡೆ ಸ್ವಲ್ಪ ಅರಿಶಿನನೂ ಕೂಡ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇನ್ನೊಂದು ಕಡೆ ಸ್ಟವ್ ಹಚ್ಚಿ ನಾನು ಅಲ್ಲಿ ಆಲೂಗೆಡ್ಡೆ ಬೋಂಡನೂ ಕೂಡ ಮಾಡ್ಕೊತಾ ಇದ್ದೀನಿ. ಅಟ್ ಎ ಟೈಮ್ 2 ಕೂಡ, ಈ ಕಡೆ ಒಂದು ಮಂಡಕ್ಕಿ ಉಸ್ಲಿ ಒಗ್ಗರಣೆನೂ ಹಾಕ್ಕೊತಾ ಇರೋಂಥದ್ದು, ಈ ಕಡೆಗೆ ನಾನು
ಏನಂತಂದರೆ ಆಲೂಗೆಡ್ಡೆ ಬೋಂಡನೂ ಕೂಡ ಮಾಡ್ಕೊತಾರೆ ಅಂಥದ್ದು. ಈ ಒಂದು ಅನುಕೂಲಕ್ಕೋಸ್ಕರನೇ ನಾನು ಈ ಒಂದು 3 ಒಲೆ ಇರೋಂಥದ್ದು ನಾನು ಸ್ಟವ್ನ ಬೈ ಮಾಡಿದಂಥದ್ದು. ಇಂಚೆನೂ ಕೂಡ ನನಗೆ 2 ಒಲೆನೇ ಇದ್ದಿದ್ದು, ಬಟ್ ಆದರೆ ಅದು ಸ್ಟ್ಯಾಂಡೆಲ್ಲ ಹೋಗ್ಬಿಟ್ಟಿತ್ತು. ಅದು ಸುಮಾರು 13 ವರ್ಷದ ಮೇಲೇ ಆಗೋಗಿತ್ತು. ಹಾಗಾಗಿ ಅದನ್ನು ತೆಗ್ದು ಹಾಕಲೇಬೇಕಾಗಿತ್ತು. ಹೊರಗಡೆ ಆಪ್ಷನ್ ಇರಲಿಲ್ಲ. ಅದು 2-3 ಸಲ ನಾನು ಸ್ಟ್ಯಾಂಡನ್ನ ಚೇಂಜ್ ಮಾಡಿದ್ದಂಥದ್ದು. ಆದರೂ ಕೂಡ ಬೇಗ ಒಂದು 3-4 ಮಂತ್ಸಿಗೆ ಅಷ್ಟರೊಳಗೇ ಬೇಗ ಸ್ಟ್ಯಾಂಡ್ ಹೋಗ್ಬಿಡ್ತಾಯಿತ್ತು. ನಾನು ಅದಕ್ಕೋಸ್ಕರ ನಾನು ಸ್ಟವ್ನು ಕೂಡ ಚೇಂಜ್ ಮಾಡಿದಂಥದ್ದು. ಇವಾಗ ಇಲ್ಲಿ ಮಂಡಕ್ಕಿ ಉಸ್ಲಿಗೆ ಏನು ಒಗ್ಗರಣೆ ಹಾಕಿದ್ದಲ್ವ, ಅದು ಚೆನ್ನಾಗಿ ಒಂದು ಹದಕ್ಕೆ ಆಗಿತ್ತು ಫ್ರೆಂಡ್ಸ್. ಅದು ಆದ ತಕ್ಷಣ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಮಂಡಕ್ಕಿನೆಲ್ಲ ನೀರಲ್ಲಿ ಎದ್ದಿ ನಾನು ಈ ಕಡೆಗೆ ಆ ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ಅಲ್ಲಿ ಬಿಸಿ ಇದ್ದಾಗಲೇ ನಾವು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಮಂಡಕ್ಕಿ ಗಟ್ಟಿಗಾಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಗೊಜ್ಜು ಅಲ್ಲಿ ಸ್ಟವ್ ಉರಿತಾ ಇರಬಾರ್ದು, ಅಂದರೆ ಸ್ಟವ್ ಆಫ್ ಮಾಡಿದರೆ ಬೆಟರ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಕಡೆ ಮಂಡಕ್ಕಿನ ನೆನೆಸಿ ಹಿಂಡಿ ನಾನು ಆ ಪ್ಯಾನ್ಗೆ ಹಾಕ್ತಾ ಇರೋಂಥದ್ದು. ಸ್ವಲ್ಪ ತಣ್ಣಗೆ ಇರುತ್ತೆ ಇದು. ಆ ಮಂಡಕ್ಕಿನೂ ಕೂಡ ಸೇಮ್ ಮೆಥಡಲ್ಲೇ ಮಾಡೋವಂಥದ್ದು. ಬಟ್ ಆದರೆ ಟೇಸ್ಟ್ ಮಾತ್ರ ಮಂಡಕ್ಕಿ ಉಸ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಅವಲಕ್ಕಿಗಿಂತ ಮಂಡಕ್ಕಿ ಉಸ್ಲಿ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಈ ಕಡೆಗೆ ಈರುಳ್ಳಿ ಬಜ್ಜಿನೂ ಕೂಡ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಬೋಂಡನೂ ತಿನ್ನೋಂಗಾಗಿತ್ತು ನನಗೆ. ಆಲೂಗೆಡ್ಡೆ ಬೋಂಡನೂ ಕೂಡ ಒಂದು ಚಿಕ್ಕದೊಂದು ಆಲೂಗೆಡ್ಡೆ ತೊಗೊಂಡು ಅದನ್ನು ಕೂಡ ತೆಳುವಾಗಿ ಸ್ಲೈಸಸ್ ಮಾಡಿಕೊಂಡು ಆಲೂಗೆಡ್ಡೆ ಬೋಂಡನೂ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಡೆಗೆ ಈರುಳ್ಳಿ ಬೋಂಡನೂ ಮಾಡ್ಕೊಂಡಿದ್ದೀನಿ. ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನು ಮಾಡಿಲ್ಲ. ಸುಮಾರಿಗೆ ಒಂದು ಆಲೂಗೆಡ್ಡೆ ಅಂದರೆ ಎಷ್ಟು ಒಂದು 4-5 ಹಾಕಿದರೆ ಹೆಚ್ಚಿನ ಮಾತು. ಸುಮಾರು ಸಣ್ಣ ಒಂದು ಆಲೂಗೆಡ್ಡೆಯಿಂದ ಮಾಡಿರೋಂಥದ್ದು. ಹಾಗೆ ಇನ್ನೊಂದು ಈರುಳ್ಳಿ ಕೂಡ ಚಿಕ್ಕ ಒಂದು ಈರುಳ್ಳಿಯಿಂದ ನಾನು ಮಾಡಿರೋಂಥದ್ದು. ಅದರಲ್ಲಿ ವೆರೈಟಿ 2 ವೆರೈಟಿ ಥರ ಅನಿಸುತ್ತೆ ಅಷ್ಟೇನೆ. ಈ ಕಡೆ ಈರುಳ್ಳಿ ಬೋಂಡನೂ ಆಯಿತು, ಆಲೂಗೆಡ್ಡೆ ಬೋಂಡನೂ ಆಯಿತು. ನನ್ನ ಮಗಳಿಗೆ ಆಲೂಗೆಡ್ಡೆ ಬೋಂಡ ಅಂದರೆ ಸ್ವಲ್ಪ ಇಷ್ಟ ಆಗುತ್ತೆ, ನನಗೆ ಈರುಳ್ಳಿ ಬೋಂಡ ಅಂದರೆ ಇಷ್ಟ ಆಗುತ್ತೆ. ಹಾಗಾಗಿ ಎರಡನ್ನೂ ಕೂಡ ಮಾಡಿದೆ. ಅಂದರೆ ಈ ಒಂದು ಅವಲಕ್ಕಿ ತಿಂಡಿಗೆ ಹಾಗೆ ಮಂಡಕ್ಕಿ ಉಸ್ಲಿಗೆ ಯಾವುದಾದ್ರೂ ಒಂದು ಬೋಂಡ, ಮೆಣಸಿನ್ಕಾಯಿ ಬಜ್ಜಿ ಈ ಥರದ್ದು ಇದ್ರೇ ತುಂಬಾ ಚೆನ್ನಾಗಿರೋಂಥದ್ದು. ಹಾಗಾಗಿ ಇದಕ್ಕೆ ಮಾಡಲೇಬೇಕಾಯಿತು ಮಸ್ಟ್ ಆ್ಯಂಡ್ ಶುಡ್. ಇದು ಮಸಾಲ ಇಡ್ಲಿ ಮಾಡೋಣ ಅಂತ ನಾನು ಯಾವ ಥರ ಬರ್ತಿದ್ದು ಫಸ್ಟ್ ಟೈಮೇ ಮಾಡ್ತಾ ಇರೋಂಥದ್ದು. ಈಗ ಬರೀ ನೀರು ಮಿಕ್ಸ್ ಮಾಡಿಬಿಟ್ಟು ಹಾಕೋದೇನೋ, ಸ್ವಲ್ಪ ಉದ್ದಿನ ಹಾಕೋಣ. ಎಷ್ಟು ಚೆನ್ನಾಗಿದೆ. ಉಪ್ಪಿಟ್ಟು ಮಾಡ್ಬಿಡೋದು, ಮಸಾಲೆ ಉಪ್ಪಿಟ್ಟು ಆಗುತ್ತೆ. ಇದು ಒಂದು ಬೋಂಡ. ಇದ್ರ ಮೆಸರ್ಮೆಂಟು ಹಾಗೆ ಏನೆಲ್ಲ ಆಗದೆ ಹೇಗೆ ಏನು ಎತ್ತ ಇದೆಲ್ಲನೂ ಕೂಡ ನನಗೂ ಡೀಟೇಲಾಗಿ ಹೇಳ್ಕೋಬೇಕು ಅಂತಲೇ ಇದ್ದಿದ್ದು. ಬಟ್ ಆದರೆ ಗ್ಯಾಸು ಕೈ ಕೊಟ್ಟ ಕಾರಣ ನಾನು ಅಷ್ಟು ಡೀಟೇಲಾಗಿ ಅಷ್ಟು ನೀಟಾಗಿ ಇದು ಈ ಒಂದು ಕರೆಂಟಿನ ಸ್ಟವ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಹೇಳೋಕ್ಕೂ ಆಗ್ತಾಯಿಲ್ಲ. ಅದು ಸ್ವಲ್ಪ ಎಡವಟ್ಟು ಮೇಲೆ ಎಡವಟ್ಟು ಆಗೋಯ್ತು. ಅದನ್ನೆಲ್ಲ ನಾನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಹಾಗಾಗಿ ಅದನ್ನೆಲ್ಲ ಶೇರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ಟೈಮು ಈ ಮಸಾಲ ಇಡ್ಲಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಖಂಡಿತ. ಬಟ್ ಆದರೆ ಇದಕ್ಕೆ ಮಸಾಲ ಇಡ್ಲಿಗೆ ಸ್ವಲ್ಪ ಮೊಸರು ಹಾಕಿರೋಂಥದ್ದು, ಹಾಗೆ ಉದ್ದಿನ ಬೇಳೆನ ನೆನೆ ಹಾಕ್ಬಿಟ್ಟು ಅದನ್ನು ಮಿಕ್ಸಿ ಮಾಡಿ ಅದನ್ನು ಕೂಡ ನಾನು ಮಿಕ್ಸ್ ಮಾಡಿರೋಂಥದ್ದು. ಇಷ್ಟನ್ನು ನಾನು ಹಾಕಿರೋಂಥದ್ದು ಫ್ರೆಂಡ್ಸ್. ಇದು ನೀಟಾಗಿ ಡೀಟೇಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದರೆ ಗ್ಯಾಸ್ ಬಂದಾಗ ಇನ್ನೊಮ್ಮೆ ಮಾಡಿದಾಗ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂದರೆ ಸ್ವಲ್ಪ ಎಡವಟ್ಟು ನನಗೂ ಕೂಡ ಹೇಳಲಿಕ್ಕೆ ಅಷ್ಟು ಪರ್ಫೆಕ್ಟಾಗಿ ಇದು ಬಂದಿಲ್ಲ. ಹಾಗಾಗಿ ಫ್ರೆಂಡ್ಸ್, ಅಡುಗೆ ಮನೆ ಹೆಂಗಿದೆ ಗೊತ್ತಾ? ಅಡುಗೆ ಮನೆ ನೋಡಬೇಕು ನೀವು. ಇವತ್ತು ನಾನು ನಿನ್ನೆ ಪೂಜೆ ಮಾಡಿರೋ ಅಂಥದ್ದು. ನಿನ್ನೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡೋದಲ್ಲ ಕಳ್ಕಳೆ ಆಗುತ್ತೆ. ಡೈಲಿ ಈ ಥರ ಪೂಜೆ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ವ. ಬಟ್ ಪೂಜೆ ಮಾಡ್ಬೋದು, ಮಾಡೋದಕ್ಕೆ ಅಂತಂದರೆ ಇಲ್ಲ. ಇವಾಗ ನೋಡಿ ಇಲ್ಲಿ ಮಸ್ಸೊಪ್ಪು ಸಾಂಬಾರು ಇದೆ. ಸಾಯಂಕಾಲಕ್ಕೆ ನೋಡೋಣ. ಬ್ರೆಡ್ ತಿಂದ್ಬಿಟ್ಟಿದ್ದೀವಿ ಆಲೆನ ನಾನು ನನ್ನ ಮಗಳು. ಬೇಕು ಅಂದರೆ ಏನೋ ಒಂದು ಆಗುತ್ತೆ. ಈ ಕರೆಂಟಿನ ಸ್ಟವ್ ಆಫ್ ಆನ್ ಆಗುತ್ತೆ. ಏನು ಮಾಡೋದು? ಕೂಕು ಏನು ಮಾಡ್ತಾ ಇದೆಯಾ? ಇಲ್ಲಿ ನೈಟ್ ಡಿನ್ನರ್ಗೆ ಬೇರೆ ಸಾಂಬಾರು ಮಾಡೋದಕ್ಕಾಗಲಿ, ಬೇರೆ ಅನ್ನನೂ ಕೂಡ ಏನಾದರೂ ಒಂದು ಸ್ಪೆಷಲಾಗಿ ಆಯಿತು, ಸಿಂಪಲಾಗಿ ಆಯಿತು, ಏನೇ ಒಂದು ಮಾಡೋದಕ್ಕೂ ಈ ಒಂದು ಕರೆಂಟಿನ ಸ್ಟವ್ ಅಷ್ಟು ಸರಿ ಇರಲಿಲ್ಲ. ಇದಕ್ಕೆ ಪರ್ಟಿಕ್ಯುಲರಾಗಿ ಇದೇ ಒಂದು ಪ್ಯಾನು ಅಥವಾ ಇದೇ ಒಂದು ಬೌಲ್ ಅಂತಲೇ ಆಗಬೇಕು, ಸ್ಟೀಲ್ ಬೌಲ್ ಆಗಬೇಕು. ಕೆಲವೊಂದು ಸ್ಟೀಲ್ ಪಾತ್ರೆ ಕುಂಡ್ರಿಸಿದ್ರೆ ಅದು ನೀಟಾಗಿ ಸ್ವಲ್ಪ ಉರಿಯೋದು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕೀಕ್ ಅಂತ ಸೌಂಡ್ ಬರೋದು, ಆಗ್ಲಾಗ್ಲ ಆಫ್ ಆನು ಆಗೋದು. ಇದಕ್ಕೆ ನಾವು ಏನು ಅಡುಗೆ ಮಾಡೋ ಥರ ನೆಚ್ಕೊಳ್ಳೋ ಥರ ಇರಲಿಲ್ಲ ಈ ಒಂದು ಕರೆಂಟಿನ ಸ್ಟವ್ ಅಂತಲೇ ಹೇಳ್ಬೋದು.
ಅದಕ್ಕೋಸ್ಕರ ಈಸಿಯಾಗಿ ಬೇಗ ಆಗೋವಂಥದ್ದು ಏನಾದರೂ ಸಿಂಪಲ್ ಆಗಿರೋದು ಅಂತ ಅನ್ನೋದನ್ನು ನಾನು ಪ್ಲ್ಯಾನ್ ಮಾಡಿದೆ. ಏನು ಮಾಡೋದು ಅಂತೇಳಿ ಒಂದು ಐಡಿಯಾ ಮಾಡಿದೆ. ಹೊಟ್ಟೆ ಹಸಿವು ಏನಾದರೂ ಜಾಸ್ತಿ ಕಾಣಿಸ್ಕೊಂತು ಅಂತಂದರೆ ಸುಮಾರು ಒಂದು 10 ಗಂಟೆ ಸುಮಾರಾಗಿ ಉಪ್ಪಿಟ್ಟು ಏನಾದರೂ ಮಾಡ್ಕೊಡೋದಾಗುತ್ತೆ. ಇಲ್ಲ ಅಂತಂದರೆ ಹಾಲು ಬ್ರೆಡ್ಡೇ ತಿಂದು ಮಲ್ಕೊಳ್ಳೋದು ಅಂತ ಒಂದು ಪ್ಲ್ಯಾನಲ್ಲಿದ್ವಿ. ಸುಮಾರು 5:30ಇಂದ 6 ಗಂಟೆ ಒಳಗೆ ನಾನು ನನ್ನ ಮಗಳು ಒಂದೊಂದು ಲೋಟ ಹಾಲು ಕುಡಿದು ಬಂದು ತಿಂದ್ವಿ. ತಿಂದ ನಂತರ ಹೊಟ್ಟೆ ಹಸಿವೇನಷ್ಟು ಕಾಣಲಿಲ್ಲ. 10 ಗಂಟೆ ಮೇಲೆ ಸುಮಾರಿಗೆ ನಮಗೆ ಸ್ವಲ್ಪ ಹೊಟ್ಟೆ ಹಸಿವು ಅನ್ನೋ ಥರ ಕಾಣ್ತು. ಆಮೇಲೆ ಸುಮಾರು ಮಧ್ಯರಾತ್ರಿ ಟೈಮಲ್ಲಿ 2:30 3 ಗಂಟೆಯಲ್ಲಿ ಹೊಟ್ಟೆ ಚುರು ಅನ್ನೋದಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಅಂತೇಳಿ ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಉಪ್ಪಿಟ್ಟನ್ನ ಮಾಡ್ತಾ ಇರೋಂಥದ್ದು ಫ್ರೆಂಡ್ಸ್. ಇದು ಕೂಡ ಅಷ್ಟು ಪರ್ಫೆಕ್ಟಾಗಿ ಬರಲಿಲ್ಲ. ಮಾಡುವಾಗಲೇ ಏನಂತಂದರೆ ಗಂಟು ಆಗೋಗ್ಬಿಡ್ತು, ತಿನ್ನೋದಕ್ಕೂ ಸರಿ ಬರಲಿಲ್ಲ ಅಂತ ಹೇಳ್ಬೋದು. ಆಫ್ ಆಗೋದು ಆನ್ ಆಗೋದು ಆಗುತ್ತೆ. ಸ್ವಲ್ಪ ದಿನ ನೋಡಿ ಕೀಕ್ ಅದು ಸ್ಟಾರ್ಟ್ ಆಗ್ಬಿಡುತ್ತೆ. ಇದಕ್ಕಿದ್ದಾಗ ಆಫ್ ಆಗುತ್ತೆ. ಈ ಸ್ಟವ್ನಾಗ ಅಡುಗೆ ಮಾಡೋಕ್ಕೆ ಆಗಲ್ಲ, ಅದಕ್ಕೆ ಈಸಿ ಇರುತ್ತೆ ಅಂತ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಉಪ್ಪಿಟ್ಟನ್ನು 1-2 ತಿನ್ಬೋದು. ಅವಲಕ್ಕಿ ಅಂತೂ ಅದು ಟೇಸ್ಟಿಯಾಗಿದ್ದರೆ ಮಾತ್ರ ತಿನ್ನೋಕ್ಕಾಗುತ್ತೆ. ಹಾಗಾಗಿ ಉಪ್ಪಿಟ್ಟನ್ನ ಚೂಸ್ ಮಾಡ್ಕೊಂಡೆ ಮಾಡೋದಕ್ಕೆ. ಅವಲಕ್ಕಿ ಅಂತೂ ಮುಟ್ಟೋದಿಲ್ಲ, ಅದಕ್ಕೆ ಒಂದು ಬಿಸಿ ಬೋಂಡ ಇರಬೇಕು, ಒಳ್ಳೆ ಉಪ್ಪಿನಕಾಯಿ ಇರಬೇಕು. ಅವಾಗಲೇ ಅದು ಹೇಳಕ್ಕೆ ಬರಲ್ಲ ಹೆಂಗೆ ಟೇಸ್ಟ್ ಕೊಡುತ್ತೆ ಇಲ್ಲ ಅನ್ನೋಂಥ ಜಾದು ಥರ. ತರಕಾರಿ ಎಲ್ಲ ಹಾಕ್ಬೋದಾಗಿತ್ತು. ಬಟಾಣಿ, ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು ಎಲ್ಲ ಇತ್ತು. ಅದು ಹಾಕ್ಬಿಟ್ರೆ ಬೇಯಿಸೋಕ್ಕಾಗಲ್ಲ, ಭಾಳ ಹೊತ್ತು ಇದು ಉರಿಯೋದಿಲ್ಲ. ಅನ್ನೋ ಸ್ಟಾರ್ಟ್ ಆಗ್ಬಿಡುತ್ತೆ. ಬೇಕಿದ್ರೆ ಒಂದು ತೋರಿಸ್ತೀನಿ ನೋಡಿ. ಐ ವಿಲ್ ಶೋ ಯು, ವೆಯ್ಟ್ ಫಾರ್ ಇಟ್. ಸ್ಟಾರ್ಟ್ ಆಗ್ಬಿಡುತ್ತೆ. ಇದಕ್ಕೆ ಉಪ್ಪಿಟ್ಟಿಗೆ ಒಂದೇ ಸಮನೆ ಉರಿ ತಾಗಬೇಕು, ಆವಾಗಲೇ ಅದು ಗಂಟಾಗದಿರೋ ಥರ ನಾವು ತಿರುಗಿಸ್ಲಿಕ್ಕೆ ಸಾಧ್ಯ ಆಗೋದು. ರವೆ ಹಾಕುವಾಗ ಇದು ನೋಡಿದರೆ ಆಫ್ ಆ್ಯಂಡ್ ಆಫ್ ಆಗೋದು ಈ ಥರ ಎಲ್ಲ ಆಗ್ತಾ ಇತ್ತಲ್ವ, ಸರಿಯಾಗಿ ಉರಿ ತಗುಲ್ತಾ ಇರಲಿಲ್ಲ. ಹಾಗಾಗಿ ಅಷ್ಟು ಚೆನ್ನಾಗಿ ಆಗಲಿಲ್ಲ. ನೀವು ಹೇಳ್ಬೋದು ಕರೆಂಟಿನ ಸ್ಟವ್ ರೆಡಿ ಮಾಡಿಸ್ಬೋದಿತ್ತಪ್ಪ, ಹಾಗೆ ಹೀಗೆ ಇದನ್ನು ನೀವು ದೊಡ್ಡ ಹೈಲೈಟ್ ಮಾಡಿಕೊಂಡು ಕರೆಂಟಿಂದ ಏನು ಹೇಳ್ತಾ ಇದ್ದೀರಾ, ಅಥವಾ ಬರೋವರೆಗೂ ಏನೋ ಅಡ್ಜಸ್ಟ್ ಮಾಡ್ಕೋಬೋದು ಹಾಗೆ ಹೀಗೆ ಅಂತೇಳಿ. ನಿಜ ಹೌದು, ಕರೆಂಟಿನ ಸ್ಟವ್ ರೆಡಿ ಮಾಡಿಸೋದೇನು ದೊಡ್ಡದೇನಲ್ಲ. ಬಟ್ ಆದರೆ ನಾನು ಫೋನ್ ಮಾಡಿದ ನೆಕ್ಸ್ಟ್ ಡೇಗೆ ಅಥವಾ ಸಾಯಂಕಾಲಕ್ಕೆ ತಂದು ಕೊಡ್ತಿದ್ದ ಪ್ರತಿ ಸಲನೂ ಕೂಡ ನಾನು ನೇಲ್ ತೊಗೊತೀನೋ ಸಿಲಿಂಡ್ರು ಅಲ್ಲಿ ಅದು ಒಂದು ದಿನ ಮಾತ್ರ ಎಕ್ಸ್ಟ್ರಾ ಆಗಿರೋಂಥದ್ದು. ಹಾಗಾಗಿ ಸುಮ್ಮನೆ ಇದು ವೇಸ್ಟು. ನಾನು ಒಂದು ಸಲ ಸಿಲಿಂಡ್ರ್ ತೊಗೊಂಡ್ರೆ 4 ತಿಂಗಳು 5 ತಿಂಗಳವರೆಗೂ ಬರುತ್ತೆ. ಬಟ್ ಆದರೆ ಇದಕ್ಕೆ ಸುಮ್ಮನೆ 500 ರೂಪಾಯಿ ಗಟ್ಟಲೆ ಕೇಳಿದೆ ಒಂದು ಸಲ. ಕರೆಂಟಿನ ಸ್ಟವ್ ರೆಡಿ ಮಾಡಿಕೊಡೋದಕ್ಕೆ ಎಷ್ಟು ಅಂತಂದರೆ 500 600 ಹಿಂಗೆಲ್ಲ ಹೇಳಿದ್ರು. ಸುಮ್ಮನೆ ಅಷ್ಟೊಂದು ಅಮೌಂಟ್ ಕೊಟ್ಟು ರೆಡಿ ಮಾಡಿಸಿದ್ರು. ಜಾಸ್ತಿ ನಾನು ಯೂಸ್ ಮಾಡೋದಿಲ್ಲ, ಏನಿಲ್ಲ. ಎಮರ್ಜೆನ್ಸಿ ಗ್ಯಾಸ್ ಖಾಲಿ ಆದಾಗ ಮಾತ್ರ ನಾನು ಟೀ ಕಾಫಿಗೆ ಸ್ವಲ್ಪ ಅಕ್ಕಿ ಇಡೋದಕ್ಕೆ ಏನಾದರೂ ಗೊಜ್ಜು ಏನಾದರೂ ಮಾಡಿಕೊಂಡು ಆವತ್ತಿನ ಒಂದು ಡೇ ಫುಲ್ ಏನಾದರೂ ಅಡುಗೆಗೆ ಯೂಸ್ ಮಾಡ್ಕೊಳ್ಳೋಂಥದ್ದು ಅಷ್ಟೇ. ಬಿಟ್ಟರೆ ಇದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ಹಾಗಾಗಿ ನಂಗೆ ಇದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲೂ ಇಲ್ಲ. ರೆಡಿ ಮಾಡಿಸ್ಬೇಕು ಹಾಗೆ ಏನಾದರೂ ಕರೆಂಟ್ ಬಿಲ್ ಬರುತ್ತೆ, ಇದನ್ನು ಯೂಸ್ ಮಾಡೋದಿಲ್ಲ ಅಂಥೇಳಿ 1 ದಿನ 2 ದಿನಕ್ಕೆ ಸದ್ಯಕ್ಕೆ ಸ್ವಲ್ಪ ಹೆಂಗೋ ಮ್ಯಾನೇಜ್ ಆಗಿದ್ದರೆ ಸಾಕಾಗಿತ್ತು ಅನ್ನೋ ಥರ ನನ್ನ ಮೈಂಡ್ ಸೆಟ್ಟು. ಹಾಗಾಗಿ ಇದನ್ನು ರೆಡಿ ಮಾಡಿಸ್ತಿಲ್ಲ. ರೆಡಿ ಮಾಡಿಸಿದ್ರೆ ಇದು ಕೂಡ ನೀಟಾಗಿ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಒಂದು ಚಿಕ್ಕದಾದ ಪುಟ್ಟದಾದ ಒಂದು ಅಪ್ಡೇಟ್ನ ಕೊಟ್ಟಿದ್ದೀನಿ. ಏನಕ್ಕೆ ಅಂದರೆ ನಮ್ಮನೆಗೆ ಗ್ಯಾಸ್ ಇಲ್ಲದ ಕಾರಣ ಯಾವುದೇ ಒಂದು ರೆಸಿಪಿನೂ ಮಾಡೋ ಥರ ಅಂಥದ್ದೊಂದು ಇಂಪಾರ್ಟೆಂಟಾಗಿ ಏನಾದರೂ ಶೇರ್ ಮಾಡ್ಕೊಳ್ಳೋಣ ಅಂದರೆ ಅಂಥದ್ದು ಯಾವುದೂ ಇಲ್ಲ. ಓಕೆ, ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಒಂದು ಪುಟ್ಟದಾದ ವ್ಲಾಗ್ ಅಂತ ಭಾವಿಸ್ತೀನಿ ನಾನು. ಇವತ್ತಿನ ಒಂದು ವಿಡಿಯೋ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.